ನಮಸ್ಕಾರ. ಇವತ್ತು ಇಡೀ ನಮ್ಮ ಮೈಸೂರಿನ ಹಾಗೂ ಮೈಸೂರು ಜಿಲ್ಲೆಯ ಅರ್ಚಕರ ಸಂಘದ ಎಲ್ಲ ತಾಲೂಕಿನ ಎಲ್ಲ ಅರ್ಚಕರು ಕೂಡ ಇವತ್ತು ಮೈಸೂರಿನ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ, ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಬರಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವ್ರನ್ನ. ಹಾಗೇನೆ ಇವತ್ತು ನರಸೀಪುರ ತಾಲೂಕು ಮತ್ತು ಬಂದೂರು ಹೋಬಳಿಯಿಂದ ಎಲ್ಲ ಶಿವಾರ್ಚಕರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಇವತ್ತು ರಾಜ್ಯ ಮಾಡಿದಂತಹ ಒಂದು ಅರ್ಚಕರ ಸಮುದಾಯ ಏನಿದೆ, ಮುಜರಾಯಿ ದೇವಾಲಯಗಳ ಮತ್ತು ಅರ್ಚಕ ಆಗಮಿಕ ನೌಕರರ ಸಂಘದ ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಬೆಂಗಳೂರು ನಡೆದಿದೆ. ಆ ಬೆಂಗಳೂರು ಕಾರ್ಯಕ್ರಮಕ್ಕೆ ಬಂದೂರಿನ ಹಾಗೂ ತಾಲೂಕಿನ ಎಲ್ಲ ಅರ್ಚಕ ಸಮುದಾಯದವರು ಕೂಡ ಇವತ್ತು ಬೆಂಗಳೂರಿಗೆ ಹೊರಟಿರುವಂಥದ್ದು. ಇವತ್ತು ಇಡೀ ದಿನ ಇವತ್ತು ಇಡೀ ರಾಜ್ಯನೇ ನೋಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದರೆ. ಮುಖ್ಯವಾಗಿ ಮೈಸೂರು ಜಿಲ್ಲೆಯಿಂದ ಆ ಒಂದು ದೊಡ್ಡ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಮೈಸೂರಿನಿಂದ ಅಪಾರವಾದಂತಹ ಕೊಡುಗೆ ಕೂಡ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂತಹ ಎಲ್ಲ ಅರ್ಚಕ ಮತ್ತು ಎಲ್ಲ ಆಗಮಿಕರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ರಿಂದ ಇವತ್ತು ಡಿ.ಕೆ. ಶಿವಕುಮಾರ್ ಕೂಡ ಹಾಗೂ ದೊಡ್ಡ ಗಣ್ಯರು ಕೂಡ ಈ ವೇದಿಕೆಯಲ್ಲಿ ಕೂಡ ಬರ್ತಾ ಇದ್ದಾರೆ. ಆದ್ರಿಂದ ಇವತ್ತು ಮೈಸೂರಿನಿಂದ ಹೊರಟಂತಹ ಈ ಒಂದು ರಾಜ್ಯ ಸಮಾವೇಶಕ್ಕೆ ಬಸ್ ಕೂಡ ಹೊರಟಿದೆ. ಹಾಗಾಗಿ ನಮ್ಮ ಎಲ್ಲ ಅರ್ಚಕರು ಕೂಡ ಇದ್ದಾರೆ. ಇವತ್ತು ಧಾರ್ಮಿಕ ಆಚರಣೆಗಳಾಗಬೇಕು, ಧಾರ್ಮಿಕ ವಿಚಾರಗಳು ಉಳಿಬೇಕು ಅಂದ್ರೆ ಇವರೆಲ್ಲರೂ ಕೂಡ ಪ್ರಮುಖರಾಗ್ತಾರೆ. ಅವ್ರಿಗೆಲ್ಲರೂ ನಾವು ಶುಭಾಶಯ ಹೇಳೋಣ. ನಮಸ್ಕಾರ. ಸರ್ ನಡ್ರಿ ನೀವು. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಇವತ್ತು ಇಡೀ ರಾಜ್ಯ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಶಿವಾರ್ಚಕರ ರಾಜ್ಯ ಮಟ್ಟದ ಕಾರ್ಯಕ್ರಮ. ತಾವು ನೋಡ್ತಾ ಇದ್ರೆ ಇಲ್ಲಿ ಟಿ. ನರಸೀಪುರ ತಾಲೂಕಿಂದ ಒಂದು ಬಸ್ ಎಲ್ಲ ತಾಲೂಕುಗಳಿಂದ ಬಸ್ ಹೊರಡ್ತಾ ಇದೆ. ಮತ್ತೆ ಎಲ್ಲ ಆಗಮನ ನೌಕರ ಸಂಘದ ಅರ್ಚಕರು ಕೂಡ ಹೊರಟಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ತೀರ್ಥರಾಮೇಶ್ವರ ದೇವಸ್ಥಾನ ಬಂದೂರಿಂದ ಹೊರಟಿದೆ. ಹಾಗಾಗಿ ಇವತ್ತೇನು ನೋಡ್ತಾ ಇದೀವಿ, ಇಡೀ ರಾಜ್ಯ ಮಟ್ಟದ ಒಂದು ಶಿವಾರ್ಚಕರ ಸಂಘಟನೆಯನ್ನು ಹೊರಟಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಅಭಿನಂದನಾ ಸಮಾರಂಭ ಮತ್ತೆ ಆ ಒಂದು ಸಂಘಟನೆಯ ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಆಯೋಜನೆ ಮಾಡಿದರೆ. ಮೈಸೂರಿಂದ ದೊಡ್ಡ ಕೊಡುಗೆ ಕೂಡ ಕೊಟ್ಟಿರುವಂಥದ್ದು. ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ಬೋಳಪ್ಪ ಗುರೂಜಿಯವರು, ನಮ್ಮ ಹೋಬಳಿಯವರು, ಬಹಳ ಹೆಮ್ಮೆ ಆಗುತ್ತೆ. ನಮ್ಮ ಹೋಬಳಿಯ ರಾಜ್ಯದ ಜಿಲ್ಲಾಧ್ಯಕ್ಷರು ಇವತ್ತು ರಾಜ್ಯ ಮಟ್ಟದ ಕಮಿಟಿಲಿ ಸೇರ್ಕೊಂಡು ದೊಡ್ಡ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಬೋಳಪ್ಪ ಗುರೂಜಿಯವರು ಗೊರನಹಳ್ಳಿ ದೇವಸ್ಥಾನದ ಶಿವಾರ್ಚಕರು ಮತ್ತೆ ಶಕ್ತಿಪೀಠ ಅಂತಾನೆ ಹೇಳ್ಬೋದು ನಮ್ಮ ಹೋಬಳಿಲಿ. ಅವರು ಕೂಡ ಈ ಒಂದು ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲಾಧ್ಯಕ್ಷ ಜವಾಬ್ದಾರಿ ತಗೊಂಡಿದ್ರೆ. ಮತ್ತೆ ಆ ಕಮಿಟಿಯ ಎಲ್ಲ ಕೂಡ ಇವತ್ತು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಆಯೋಜನೆ ಮಾಡಿರೋ ಬಸ್ ಇದು. ಅಲ್ಲಿ ಎಲ್ಲ ಕೂಡ ಕರೆಕ್ಟ್ ಟೈಮ್ ಬಂದು ಇವತ್ತು ಆ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದಾರೆ.